ಮಹಾಭಾರತದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಮಹಾಭಾರತ ಅಂದರೆ ಅದು ಸ್ಟಾರ್ಟ್ ಆಗಿದ್ದೇ ಒಂದು ಪ್ರೀತಿ ಕಥೆಯಿಂದ. ಆದರೆ ಅದು ಅಂತ್ಯ ಆಗಿದ್ದು ಒಂದು ದೊಡ್ಡ ಮಹಾಯುದ್ಧದಿಂದ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಮಹಾಭಾರತದ ಮೊದಲ ಅಧ್ಯಾಯ ಏನು, ಇದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಶಾಂತನು ಮತ್ತು ಗಂಗೆಯ ಕತೆ. ರಾಜ ಶಾಂತನು ಗಂಗಾ ನದಿಯಿಂದ ನಡೆದುಕೊಂಡು ಹೋಗುತ್ತಿದ್ದಾಗ ಈ ಅದ್ಭುತ ಸುಂದರಿಯನ್ನು ಕಂಡನು. ಅವಳು ಮಾನವ ರೂಪದಲ್ಲಿರುವ ಗಂಗಾಮಾತೆಯಾಗಿದ್ದಳು. ಆದರೆ ಶಾಂತನುವಿಗೆ ಅದು ತಿಳಿದಿರಲಿಲ್ಲ. ರಾಜನು ಅವಳ ಸೌಂದರ್ಯದಿಂದ ಮೋಹಗೊಂಡನು. ಅವನು ತಕ್ಷಣವೇ ಗಂಗೆಯನ್ನು ಮದುವೆಯಾಗಲು ಕೇಳಿದನು. ಅವನು ತನ್ನ ಹೃದಯ, ಪ್ರೀತಿ, ತನ್ನ ಸಂಪೂರ್ಣ ರಾಜ್ಯ ಮತ್ತು ಸಂಪತ್ತನ್ನು ಅವಳ ಪಾದಗಳಿಗೆ ಇಟ್ಟು ಈ ವಿನಂತಿಯನ್ನು ಮಾಡಿದನು. ಗಂಗೆ ರಾಜನ ಪ್ರೀತಿಯಿಂದ ಸಂತಸಗೊಂಡು ಅವನಿಗೆ ಉತ್ತರಿಸಿದ, ಓ ರಾಜ, ನಾನು ಒಂದು ಷರತ್ತಿನ ಮೇಲೆ ನಿನ್ನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ. ನಾನು ಎಲ್ಲಿಂದ ಬಂದೆನೆಂದು ಅಥವಾ ನನ್ನ ಮೂಲದ ನಿಜವಾದ ರೂಪವನ್ನು ನೀವು ಎಂದಿಗೂ ನನ್ನನ್ನು ಕೇಳಬಾರದು. ನನ್ನ ಯಾವುದೇ ಕ್ರಿಯೆಗಳ ಬಗ್ಗೆ ನೀವು ಎಂದಿಗೂ ನನ್ನನ್ನು ಪ್ರಶ್ನಿಸಬಾರದು. ಒಳ್ಳೆಯದು ಅಥವಾ ಕೆಟ್ಟದ್ದು, ನೀವು ಎಲ್ಲ ವಿಷಯಗಳಲ್ಲಿ ನನ್ನ ಬೆಂಬಲಕ್ಕೆ ನಿಲ್ಲಬೇಕು. ಈ ಯಾವುದೇ ಷರತ್ತುಗಳಿಗೆ ವಿರುದ್ಧವಾಗಿ ನೀವು ವರ್ತಿಸಿದರೆ ನಾನು ನಿಮ್ಮನ್ನು ಅಲ್ಲಿಗೆ ಬಿಡುತ್ತೇನೆ ಎಂಬ ಷರತ್ತನ್ನು ಗಂಗಾಮಾತೆಯು ವಿಧಿಸುತ್ತಾರೆ. ರಾಜನು ಗಂಗಾಮಾತೆಯನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ಗಂಗಾಮಾತೆಯ ಷರತ್ತಿಗೆ ಒಪ್ಪಿಕೊಂಡು ಅವರಿಬ್ಬರೂ ಮದುವೆಯಾದರು. ಶಾಂತನು ಮತ್ತು ಗಂಗೆಯು ಪ್ರಶಾಂತವಾದ ಸಂತೋಷ ಮತ್ತು ಪ್ರೀತಿಯ ಜೀವನವನ್ನು ನಡೆಸುತ್ತಿದ್ದರು. ಇದು ಪರಿಪೂರ್ಣ ವಿವಾಹವಾಗಿತ್ತು. ಗಂಗೆಯು ತನ್ನ ಆಲೋಚನೆಗಳನ್ನು ಪರಿಶುದ್ಧಳಾಗಿದ್ದಳು ಮತ್ತು ಇದು ಶಾಂತನುವನ್ನು ಅವಳತ್ತ ಹೆಚ್ಚು ಆಕರ್ಷಿಸಿತು. ಹೀಗೆ ಸಮಯ ಕಳೆದು ಅವರು ಒಂದು ಮಗುವಿಗೆ ಜನ್ಮವನ್ನು ನೀಡಿದರು. ಮಗು ಜನಿಸಿದಾಗ ಗಂಗೆ ಮಗುವನ್ನು ಗಂಗಾ ನದಿಯ ಬಳಿಗೆ ಕರೆದೊಯ್ದು ನದಿಗೆ ಎಸೆದಳು. ತಕ್ಷಣವೇ ಮುಳುಗಿ ನವಜಾತ ಶಿಶುವನ್ನು ಕೊಂದಳು. ನಂತರ ಅವಳು ಮುಖದ ಮೇಲೆ ನಗುವಿನೊಂದಿಗೆ ತನ್ನ ರಾಜ್ಯಕ್ಕೆ ಹಿಂತಿರುಗಿದಳು. ಶಾಂತನು ಗಾಂಭರಿಯಿಂದ ತಲ್ಲಣಗೊಂಡನು. ಅವನು ಈಗ ತಾನೇ ನೋಡಿದ್ದನ್ನು ನಂಬಲಾಗಲಿಲ್ಲ. ಆದರೆ ಅವನು ಗಂಗಾಳಿಗೆ ನೀಡಿದ ಭರವಸೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಪ್ರಶ್ನೆಯನ್ನು ಕೇಳುವುದಿಲ್ಲ. ಅವರು ಬಯಸಿದ್ದರೂ ಅವನು ಕೇಳಲಿಲ್ಲ. ಹೀಗೆ ವರ್ಷಗಳು ಕಳೆದಂತೆ ಗಂಗಾಮಾತೆ ಇನ್ನೂ 6 ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಅದೇ ರೀತಿ ಮಾಡುತ್ತಾರೆ. ಮಗು ಹುಟ್ಟಿದ ಕೂಡಲೇ ನದಿಗೆ ಎಸೆದು ಕೊಂದು ಹಾಕುತ್ತಾರೆ. ಶಾಂತನು ದುಃಖಿಸದನು, ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ ಮತ್ತು ಸಂಯಮದಿಂದ ನೋವನ್ನು ಸಹಿಸಿಕೊಂಡು ಇರುತ್ತಾರೆ. 8ನೇ ಮಗು ಜನಿಸಿದಾಗ ಗಂಗಾ ನದಿಗೆ ಅದೇ ಉದ್ದೇಶದಿಂದ ನಡೆಯುತ್ತಾರೆ. ಶಾಂತನುಗೆ ಈ ರೀತಿ ನೋಡಲು ಸಾಧ್ಯವಾಗದೆ ಅವರು ಕೂಗಿದರು, ನಿಲ್ಲಿಸು, ನೀನು ಹೃದಯಹೀನ ಮಹಿಳೆ. ಈ ನೀಚ ಕೃತ್ಯವನ್ನು ಯಾಕೆ ಮಾಡುತ್ತಿದ್ದೀಯಾ? ಯಾವ ತಾಯಿಯೂ ಮಾಡದ ಹಾಗೆ ನೀನು ಯಾಕೆ ಮಾಡುತ್ತೀಯಾ? ನೀನು ಎಷ್ಟು ಸುಂದರಿಯೋ ಅಷ್ಟೇ ಹುಚ್ಚು ಎಂದು ಶಾಂತನು ಗಂಗಾಮಾತೆಗೆ ಹೇಳುತ್ತಾರೆ. ಶಾಂತನು ಗಂಗೆಯನ್ನು ಈ ಘೋರ ಕೃತ್ಯವನ್ನು ಮಾಡದಂತೆ ತಡೆಯುತ್ತಿದ್ದಂತೆ ಗಂಗಾಮಾತೆಯು ಉತ್ತರಿಸುತ್ತಾರೆ, ಪ್ರಿಯ ರಾಜನೇ, ನೀನು ನನಗೆ ಮಾಡಿದ ವಾಗ್ವಾದವನ್ನು ಮುರಿದು ನಾನು ನಿನ್ನನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ. ಹೇಗಾದರೂ ಹೊರಡುವ ಮೊದಲು ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಮತ್ತು ನನ್ನ ಮೂಲ ಮತ್ತು ನನ್ನ ಕ್ರಿಯೆಗಳಿಗೆ ಕಾರಣವನ್ನು ಬಹಿರಂಗಪಡಿಸುತ್ತೇನೆ. ನಾನು ಗಂಗಾಮಾತೆ ಮತ್ತು 8 ವಸುಗಳ ಮೇಲೆ ಋಷಿ ವಸಿಷ್ಠನ ಶಾಪದ ಪರಿಣಾಮವಾಗಿ ಈ ಮಾನವ ರೂಪದಲ್ಲಿದ್ದೇನೆ. ಹಿಂದೂ ಧರ್ಮದಲ್ಲಿ ವಸುಗಳು ಇಂದ್ರ ಮತ್ತು ನಂತರ ವಿಷ್ಣುವಿನ ಪರಿಚಾರಕ ದೇವತೆಗಳು. ಅವರು ಪ್ರಕೃತಿಯ ಅಂಶವನ್ನು ಪ್ರತಿನಿಧಿಸುವ 8 ಧಾತುಗಳ ರೂಪದ ದೇವರುಗಳು. ವಾಸು ಎಂಬ ಹೆಸರಿನ ಅರ್ಥ ವಾಸಿ ಅಥವಾ ವಾಸ. 33 ದೇವರುಗಳಲ್ಲಿ ಅವರ 8 ವಸುಗಳ ಹೆಸರುಗಳು ಮತ್ತು ಅವುಗಳ ಅರ್ಥ ಇಲ್ಲಿವೆ. ಅನಲ ಎಂದರೆ ಜೀವಂತ ಅಥವಾ ಬೆಂಕಿ, ದಾರ ಎಂದರೆ ಬೆಂಬಲ ಅಥವಾ ಭೂಮಿ, ಅನಿಲ ಎಂದರೆ ಗಾಳಿ, ಆಹ ಎಂದರೆ ಆಕಾಶ, ಪ್ರತ್ಯುಷ ಎಂದರೆ ಬೆಳಕು ಅಥವಾ ಸೂರ್ಯ, ಪ್ರಭಾಸ ಎಂದರೆ ಆಕಾಶ, ಸೋಮ ಎಂದರೆ ಚಂದ್ರ, ಧ್ರುವ ಎಂದರೆ ನಕ್ಷತ್ರಗಳು. ಗಂಗೆಯು ಮುಂದುವರೆಸುತ್ತಾ, ಈ 8 ವಸುಗಳು ಒಂದು ದಿನ ತಮ್ಮ ಹೆಂಡತಿಯರೊಂದಿಗೆ ವಿಹಾರಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವರು ವಸಿಷ್ಠ ಋಷಿಯ ಆಶ್ರಮವನ್ನು ಕಂಡರು. ಆಶ್ರಮದ ಹೊರಗೆ ಅವರು ವಸಿಷ್ಠರ ದೈವಿಕ ಹಸುವಾದ ನಂದಿನಿಯನ್ನು ನೋಡಿದರು. ಒಬ್ಬ ಹೆಂಡತಿಯು ಹಸುವಿನ ಸೌಂದರ್ಯದಿಂದ ತುಂಬ ಆಕರ್ಷಿತಳಾದಳು. ಅವಳು ತನ್ನ ಪ್ರಭಾಸನನ್ನು ತನ್ನ ಬಳಿಗೆ ತರಲು ವಿನಂತಿಸಿದಳು.
ಅದಕ್ಕೆ ಉತ್ತರಿಸಿದ ಪ್ರಭಾಸ, ಪ್ರಿಯರೇ, ನಾವು ದೇವತೆಗಳು. ಹಸು ಅಥವಾ ಹಸುವಿನ ಹಾಲಿನಿಂದ ನಮಗೆ ಏನು ಉಪಯೋಗ? ನಂದಿನಿಯ ಹಾಲು ನಿತ್ಯ ಜೀವನವನ್ನು ನೀಡುವವನಾಗಿದ್ದರೂ ನಾವು ಈಗಾಗಲೇ ದೇವತೆಗಳ ಕಾರಣದಿಂದಾಗಿ ಅಮರತ್ವವನ್ನು ಅನುಭವಿಸುತ್ತಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಋಷಿ ವಸಿಷ್ಠರು ನಂದಿನಿಯನ್ನು ತುಂಬ ಇಷ್ಟಪಡುತ್ತಾರೆ ಮತ್ತು ಅವರ ಸಮಗ್ರತೆಯನ್ನು ಉಲ್ಲಂಘಿಸುವುದು ನಮ್ಮ ಕಡೆಯಿಂದ ಅನುಚಿತವಾಗಿದೆ. ಪ್ರಭಾಸ ಸಾಕಷ್ಟು ಪ್ರಯತ್ನ ಮಾಡಿದರೂ ಪತ್ನಿ ಮಣಿಯಲಿಲ್ಲ. ಅವಳು ಬೇಡುವ ವಿನಂತಿಗಳನ್ನು ಮಾಡಿದರು ಮತ್ತು ಪ್ರಭಾಸನ ಹೃದಯವನ್ನು ಕರಗಿಸಿದಳು. ಅವಳು ಒಪ್ಪಿದರು ಮತ್ತು 8 ಹಸುಗಳು ನಂದಿನಿ ಮತ್ತು ಅವಳ ಕರುವನ್ನು ಬಲವಂತವಾಗಿ ಕರೆದೊಯ್ದು ವಸಿಷ್ಠ ಆಶ್ರಮಕ್ಕೆ ಹಿಂತಿರುಗುವ ಮೊದಲೇ ಕಣ್ಮರೆಯಾದರು. ವಸಿಷ್ಠನು ಹಿಂದಿರುಗಿದಾಗ ನಂದಿನಿಯು ಕಾಣೆಯಾಗಿರುವುದನ್ನು ಕಂಡು ಅವನು ತನ್ನ ದಿವ್ಯ ದೃಷ್ಟಿಯ ಮೂಲಕ ನಡೆದದ್ದನ್ನೆಲ್ಲ ನೋಡಿದನು ಮತ್ತು 8 ಹಸುಗಳನ್ನು ಈ ಜಗತ್ತಿನಲ್ಲಿ ಮರ್ತ್ಯ ಪುರುಷರಾಗಿ ಜನಿಸುವಂತೆ ಶಪಿಸಿದನು. 8 ಹಸುಗಳು ಈ ಶಾಪವನ್ನು ತಿಳಿದಾಗ ಅವರು ವಸಿಷ್ಠನ ಬಳಿಗೆ ಓಡಿ ಬಂದು ಅವನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಕೇಳಿದರು. ಶಾಪವನ್ನು ತೊಲಗಿಸಲು ಸಾಧ್ಯವಿಲ್ಲ ಮತ್ತು ಅದರ ಮಾರ್ಗವನ್ನು ಅನುಸರಿಸಬೇಕು ಎಂದು ವಸಿಷ್ಠರು ಹೇಳಿದರು. ಆದರೆ ಶಾಪದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಅವನು ಹೇಳಿದನು, ಗಂಗಾಮಾತೆಯನ್ನು ಭೂಮಿಯ ಮೇಲೆ ನಿಮ್ಮ ತಾಯಿಯಾಗಲು ಹೋಗಿ ಮತ್ತು ನೀವು ಹುಟ್ಟಿದ ತಕ್ಷಣ ನಿಮ್ಮ ಜನ್ಮದಿಂದ ಮುಕ್ತಿ ನೀಡುವಂತೆ ಕೇಳಿಕೊಳ್ಳಿ. ಇದರಿಂದ ನೀವು ದೀರ್ಘ ವರ್ಷಗಳ ದುಃಖವಿಲ್ಲದೆ ಸ್ವರ್ಗಕ್ಕೆ ಮರಳಬಹುದು. ಪ್ರಭಾಸ ಅವರ ಕಳ್ಳತನದ ಕೃತ್ಯವನ್ನು ಬೆಂಬಲಿಸಿದ ನಿಮ್ಮಲ್ಲಿ 7 ಜನರಿಗೆ ನಾನು ಈ ಕಡಿತವನ್ನು ನೀಡುತ್ತೇನೆ. ನಿಜವಾಗಿ ಗೋವನ್ನು ಕದ್ದವನು ಪ್ರಭಾಸನೇ ಆಗಿದ್ದರಿಂದ ಶಾಪ ಅವನ ಪಾಲಿಗೆ ಪೂರ್ಣವಾಗಿ ಉಳಿಯುತ್ತದೆ ಮತ್ತು ಅವನು ಮನುಷ್ಯನಂತೆ ಭೂಮಿಯ ಮೇಲೆ ತನ್ನ ಪೂರ್ಣ ಜೀವನವನ್ನು ನಡೆಸಬೇಕಾಗುತ್ತದೆ. ಆದರೆ ಅವರು ಉತ್ತಮ ಜೀವನವನ್ನು ನಡೆಸುತ್ತಾರೆ ಮತ್ತು ಭೂಮಿಯ ಮೇಲೆ ನಡೆದಾಡಿದ ಅತ್ಯುತ್ತಮ ಆತ್ಮಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾರೆ. ಹೀಗೆ ಹೇಳುತ್ತಾ ವಸಿಷ್ಠನು ಪುನಃ ಧ್ಯಾನಕ್ಕೆ ಹೋದರು. ಇದನ್ನು ಕೇಳಿ ಸಮಾಧಾನಗೊಂಡ ಹಸುಗಳು ಗಂಗೆಯನ್ನು ಸಮೀಪಿಸಿ ಭೂಮಿಯಲ್ಲಿ ತನ್ನ ತಾಯಿಯಾಗಬೇಕೆಂದು ಮತ್ತು ಅವರು ಹುಟ್ಟಿದ ತಕ್ಷಣ ನದಿಗೆ ಎಸೆಯಲು ವಿನಂತಿಸಿದರು. ಗಂಗೆಯು ಒಪ್ಪಿ ಭೂಮಿಗೆ ಬಂದು ಈ ಕಾರ್ಯವನ್ನು ನಿರ್ವಹಿಸಲು ಶಾಂತನುವಿನ ಹೆಂಡತಿಯಾದಳು. ಹೀಗೆ ಗಂಗಾಮಾತೆ ತಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಅಂತ ಶಾಂತನುವಿಗೆ ಹೇಳ್ತಾರೆ. ಆ 7 ಮಕ್ಕಳನ್ನು ಗಂಗಾಮಾತೆ ನದಿಗೆ ಎಸೆದರು. ಆದರೆ ಆ 8ನೇ ಮಗು ಏನಾಯಿತು? ಈ ಕಥೆಯನ್ನು ಕೇಳಿದ ನಂತರ ಗಂಗೆ ಶಾಂತನುವನ್ನು ತೊರೆದಳು. ಆದರೆ ಶಿಶುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋದಳು. ಅವಳು ಅವನನ್ನು ಕೆಲವು ವರ್ಷಗಳವರೆಗೆ ಬೆಳೆಸಿದಳು ಮತ್ತು ಒಮ್ಮೆ ಶಿಶು ಮಗುವಾದಾಗ ಗಂಗೆ ಅವನನ್ನು ಶಾಂತನುವಿಗೆ ಮರಳಿ ಕರೆತಂದಳು ಮತ್ತು ಓ ರಾಜ, ನಾನು ನಿನ್ನನ್ನು ಎತ್ತ 8ನೇ ಮಗ, ಅವನ ಹೆಸರು ದೇವವ್ರತ. ಅವರು ವಸಿಷ್ಠರಿಂದ ವೇದಗಳನ್ನು ಕಲಿತಿದ್ದಾರೆ ಮತ್ತು ಎಲ್ಲ ಪ್ರಕಾರದ ವಿಜ್ಞಾನ ಮತ್ತು ಬಿಲ್ಲುಗಾರಿಕೆಯಲ್ಲಿ ಉತ್ತಮ ಪರಿಣಿತಿ ಹೊಂದಿದ್ದಾರೆ. ದೈವಿಕ ಮೂಲದ ವ್ಯಕ್ತಿಯಂತೆ ಪ್ರಜ್ವಲಿಸುತ್ತಿದ್ದ ತನ್ನ ಮಗನನ್ನು ಮರಳಿ ಪಡೆದಿದ್ದಕ್ಕಾಗಿ ಶಾಂತನು ತುಂಬ ಸಂತೋಷಪಟ್ಟರು. ಅವರು ತನ್ನ ಮಗನಿಂದ ಅಲ್ಲಿಂದ ಬೆಳೆಸಿದನು. ಪ್ರೀತಿಯಿಂದ ತುಂಬಿದ ಈ ಮಗ ದೇವವ್ರತ ಮುಂದೆ ಬರುವ ಅಧ್ಯಾಯದಲ್ಲಿ ಪ್ರಸಿದ್ಧ ಭೀಷ್ಮರಾಗುತ್ತಾರೆ. ಧನ್ಯವಾದಗಳು. ಇವತ್ತಿಗೆ ಈ ಮೊದಲ ಮಹಾಭಾರತದ ಸಂಚಿಕೆಯನ್ನು ಮುಗಿಸೋಣ.